ಮದುವೆ ಒಂದು ಪವಿತ್ರ ಬಂಧ. ಮದುವೆ ಎಂದರೆ ಎರಡು ವ್ಯಕ್ತಿಗಳು ಮಾತ್ರವಲ್ಲದೆ ಎರಡು ಕುಟುಂಬಗಳು ಕೂಡುವುದು. ಆದ್ದರಿಂದ ವಿವಾಹ ಸಮಾರಂಭವು ವಿಶೇಷ ಪ್ರಾಮುಖ್ಯತೆಯನ್ನು ಹೊಂದಿರುತ್ತದೆ. ವೆಲ್ಕಮ್ ಟು ಸಮೃದ್ಧಿ ಜೀವನ ಚಾನಲ್. ಇವತ್ತಿನ ದಿನ ಸಿಂಧೂರದ ಮಹತ್ವ, ಅಂದರೆ ಕುಂಕುಮ ಒಂದು ಹೆಣ್ಣಿಗೆ ಶೋಭೆಯನ್ನು, ಶುಭವನ್ನು ತಂದುಕೊಡುತ್ತದೆ. ಇಂತಹ ಕುಂಕುಮದ ಮಹತ್ವ ಮತ್ತು ಅದರಿಂದ ನಮ್ಮ ಜೀವನದಲ್ಲಿ ಆಗ್ತಕ್ಕಂತಹ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಹೌದು ಸ್ನೇಹಿತರೆ, ನಿಮ್ಮ ಪತಿಯು ನಿಮಗೆ ವಿಶೇಷ ಕಾಳಜಿ, ಪ್ರೀತಿ ಮಾಡಬೇಕು ಎಂದು ಬಯಸಿದರೆ ನೀವು ಖಂಡಿತ ಈ ಸಿಂಧೂರವನ್ನು ಬಳಸಬಹುದು. ಹೌದು, ನಿಮ್ಮ ಮತ್ತು ನಿಮ್ಮ ಪತಿಯ ಬಾಂಧವ್ಯವನ್ನು ಗಟ್ಟಿಗೊಳಿಸುತ್ತದೆ. ಅಷ್ಟೇ ಅಲ್ಲದೆ ನಿಮ್ಮ ಪತಿಯನ್ನು ಎಲ್ಲ ರೀತಿಯ ಕೆಟ್ಟ ದೃಷ್ಟಿ, ನಕಾರಾತ್ಮಕತೆಯಿಂದ ರಕ್ಷಣೆಯನ್ನು ನೀಡುತ್ತದೆ. ಅಷ್ಟೇ ಅಲ್ಲದೆ ನಿಮ್ಮ ಪತಿಯನ್ನು ಅವರ ಕೆಲಸದಲ್ಲಿ ಯಶಸ್ಸು ಮತ್ತು ಗುರಿಯನ್ನು ಮುಟ್ಟಲು ಸಹಕಾರ ನೀಡುತ್ತದೆ ಈ ಸಿಂಧೂರ. ಹೌದು ಸ್ನೇಹಿತರೆ, ನಮ್ಮ ಹಿಂದೂ ಶಾಸ್ತ್ರಗಳಲ್ಲಿ ಒಂದು ಹೆಣ್ಣಿಗೆ ಕುಂಕುಮ, ಬಳೆ ಹಾಗೂ ಇತರ ಕೆಲವು ವಸ್ತುಗಳು ಅತ್ಯಂತ ಶುಭವನ್ನು ತಂದುಕೊಡುತ್ತದೆ. ಹೌದು, ಈ ಒಂದು ಸಿಂಧೂರವನ್ನು ಒಬ್ಬ ವಿವಾಹಿತ ಮಹಿಳೆಯು ಪ್ರತಿನಿತ್ಯ ಹಚ್ಚುವುದರಿಂದ ತನ್ನ ಜೀವನದಲ್ಲಿ ನೆಮ್ಮದಿ, ಸಂತೋಷ, ಖುಷಿಯನ್ನು ಕಾಣಬಹುದು. ಸ್ನೇಹಿತರೆ, ಮಹಿಳೆಯರು ತಮ್ಮ ಕೂದಲು ಅಥವಾ ಹಣೆಗೆ ಕುಂಕುಮವನ್ನು, ಸಿಂಧೂರವನ್ನು ಹಚ್ಚುವುದು ವಿಶೇಷ ಆಚರಣೆಗಳಲ್ಲಿ ಒಂದಾಗಿದೆ. ಮದುವೆಯ ನಂತರ ಮಹಿಳೆಯರು ಸಿಂಧೂರ ಹಚ್ಚುವುದನ್ನು ನಾವು ಕಾಣಬಹುದು. ಆದರೆ ಇದರ ಹಿಂದಿರುವ ನಿಜವಾದ ಅರ್ಥ ಬೇರೆಯೇ ಇದೆ. ಹಣೆಗೆ ಕುಂಕುಮವನ್ನು ಹಚ್ಚುವುದರಿಂದ ಅದೃಷ್ಟ ದೊರೆಯುತ್ತದೆ. ಇದಕ್ಕೆ ದೊಡ್ಡ ಪುರಾವೆಗಳೇ ಸಿಗುತ್ತವೆ ಪುರಾಣಗಳಲ್ಲಿ. ಭಾರತದಲ್ಲಿ ಕುಂಕುಮವನ್ನು ಅದೃಷ್ಟದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಮಹಿಳೆಯರು ಮದುವೆಯ ನಂತರ ಸಿಂಧೂರವನ್ನು ಹಚ್ಚುತ್ತಾರೆ. ಸಿಂಧೂರವನ್ನು ಹಚ್ಚುವುದು ಸಂಪ್ರದಾಯವು ಹಿಂದೂ ಧರ್ಮದಲ್ಲಿ ಬಹಳ ಹಳೆಯದು. ಮಹಾಭಾರತ ಮತ್ತು ರಾಮಾಯಣದಲ್ಲೂ ಕೂಡ ಇದರ ಉಲ್ಲೇಖವಿದೆ. ಪೌರಾಣಿಕ ನಂಬಿಕೆಯ ಪ್ರಕಾರ ತಾಯಿ ಸೀತೆ ಕೂಡ ಸಿಂಧೂರವನ್ನು ಹಚ್ಚುತ್ತಾ ಇದ್ದರು ಎಂದು ಕೂಡ ಹೇಳಲಾಗ್ತದೆ. ಮಹಾಭಾರತ ಮಹಾಕಾವ್ಯದಲ್ಲಿ ಕೂಡ ಸಿಂಧೂರವನ್ನು ಉಲ್ಲೇಖಿಸಲಾಗಿದೆ. ಧಾರ್ಮಿಕ ಹಿನ್ನೆಲೆಯ ಪ್ರಕಾರ ಒಂದು ದಿನ ಸೀತಾಮಾತೆಯು ತಾನು ಅಲಂಕಾರ ಮಾಡುವಾಗ ಸಿಂಧೂರವನ್ನು ಹಚ್ಚಿಕೊಳ್ಳುತ್ತಿದ್ದರು. ಆಗ ಅಲ್ಲಿಯೇ ನಿಂತಿದ್ದ ಹನುಮಂತ ದೇವರು ಕೇಳುತ್ತಾರೆ, ತಾಯಿ ಸಿಂಧೂರವನ್ನು ಏಕೆ ಹಚ್ಚಿಕೊಳ್ಳುತ್ತೀರಿ ಎಂದು. ಆಗ ಸೀತೆ ಹನುಮಂತನಿಗೆ, ಇದು ನನ್ನ ಮತ್ತು ಶ್ರೀರಾಮನ ನಡುವಿನ ಸಂಬಂಧವನ್ನು ಬಲಪಡಿಸುತ್ತದೆ ಎಂದು, ಶ್ರೀರಾಮನು ದೀರ್ಘಾಯುಷ್ಯನಾಗುತ್ತಾನೆ ಎಂದು ಕೂಡ ಹೇಳುತ್ತಾರೆ. ಇದನ್ನು ಕೇಳಿದ ಹನುಮಂತನು ಶ್ರೀರಾಮನಿಗೆ ಒಂದು ಚಿಟಿಕೆ ಕುಂಕುಮವು ದೀರ್ಘಾಯುಷ್ಯವನ್ನು ನೀಡಿದರೆ ಹಾಗೂ ಆ ಸಿಂಧೂರವನ್ನು ದೇಹಕ್ಕೆ ಹಚ್ಚುವುದರಿಂದ ಅವರು ಅಮರನಾಗುತ್ತಾರೆ ಎಂದು ಭಾವಿಸುತ್ತಾರೆ ಮತ್ತು ಹನುಮಂತರು ಅವರ ದೇಹಕ್ಕೆ ಸಿಂಧೂರವನ್ನು ಲೇಪಿಸುತ್ತಾರೆ. ಈ ಒಂದು ಕಥೆಯು ರಾಮಾಯಣ ಕಾಲದಲ್ಲಿ ಸಿಂಧೂರವನ್ನು ಎಷ್ಟು ಮಹತ್ವದ ಎಂಬುದು ಕೂಡ ಹೇಳಲಾಗ್ತದೆ ಹಾಗೂ ತಿಳಿಸುತ್ತದೆ. ಹಾಗೂ ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡುವುದಾದರೆ ಮಹಿಳೆಯರು ಸಿಂಧೂರವನ್ನು ಹಚ್ಚುವುದರಿಂದ ದೇಹಕ್ಕೆ ಸಂಬಂಧಿಸಿದ ಎಲ್ಲ ರೀತಿಯ ಕಾಯಿಲೆಗಳು ದೂರವಾಗುತ್ತದೆ ಎಂದು ಕೂಡ ಹೇಳಲಾಗ್ತದೆ. ಅಷ್ಟೇ ಅಲ್ಲದೆ ಮಹಿಳೆಯರು ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ. ಸಿಂಧೂರವನ್ನು ಹಚ್ಚುವುದರಿಂದ ದೇಹದ ರಕ್ತದ ಒತ್ತಡವು ನಿಯಂತ್ರಣದಲ್ಲಿರುತ್ತದೆ ಎಂದು ಕೂಡ ಹೇಳಲಾಗ್ತದೆ. ಹೌದು, ವಿವಾಹಕ್ಕೂ ಮೊದಲು ಮುಕ್ತವಾಗಿದ್ದ ಹುಡುಗಿಯು ಮದುವೆ ಆದ ತಕ್ಷಣ ಜವಾಬ್ದಾರಿಯುತವಾದ ಪತ್ನಿಯಾಗಿ ಪತಿಯ ಕುಟುಂಬ ಸದಸ್ಯಳಾಗಿ ಬದಲಾಗುತ್ತಾಳೆ. ಈ ಸಮಯದಲ್ಲಿ ಅನೇಕ ಒತ್ತಡವು ಎದುರಿಸಬೇಕಾಗುತ್ತದೆ. ಅಂತಹ ಸಂದರ್ಭಗಳಲ್ಲಿ ಮೆದುಳನ್ನು ಶಾಂತಗೊಳಿಸಲು ಇದು ಸಹಾಯಕವಾಗುತ್ತದೆ. ಮನಸ್ಸನ್ನು ಶಾಂತಗೊಳಿಸಲು ಔಷಧಿಯಾಗಿ ಕಾರ್ಯನಿರ್ವಹಿಸುತ್ತದೆ ಈ ಸಿಂಧೂರ. ಹೌದು, ಕುಂಕುಮ ಅಥವಾ ಸಿಂಧೂರವು ಸಾಮಾಜಿಕವಾಗಿಯೂ ಧಾರ್ಮಿಕವಾಗಿಯೂ ಮಹತ್ವವನ್ನು ಪಡೆದಿದೆ. ಉತ್ತರ ಭಾರತದಲ್ಲಿ ನವರಾತ್ರಿ ಮತ್ತು ಸಂಕ್ರಾಂತಿ ಹಬ್ಬಗಳಲ್ಲಿ ಪತಿಯು ಹೆಂಡತಿಯ ಹಣೆಯ ಮೇಲೆ ಸಿಂಧೂರವನ್ನು ಹಚ್ಚುವ ಪದ್ಧತಿ ಇದೆ. ಅಷ್ಟೇ ಅಲ್ಲದೆ ಶಕ್ತಿ ದೇವತೆಗಳಿಗೆ ನಾವು ಲಕ್ಷ್ಮಿ ಮತ್ತು ವಿಷ್ಣು ದೇವಾಲಯಗಳಲ್ಲಿ ಸಿಂಧೂರ ಅಥವಾ ಕುಂಕುಮವನ್ನು ಅರ್ಪಿಸುವುದರಿಂದ ನಮ್ಮ ಇಚ್ಛಿತ ಫಲಗಳು ಅತ್ಯಂತ ಶೀಘ್ರವಾಗಿ ಈಡೇರುತ್ತದೆ ಎಂದು ಕೂಡ ಹೇಳಲಾಗ್ತದೆ. ಹಾಗೂ ಈ ಒಂದು ಸಿಂಧೂರವನ್ನು ನಿಯಮಿತವಾಗಿ ಒಬ್ಬ ವಿವಾಹಿತ ಮಹಿಳೆಯು ಹಚ್ಚುವುದರಿಂದ ಒತ್ತಡ ಹಾಗೂ ಆತಂಕವನ್ನು ಕಡಿಮೆ ಮಾಡುತ್ತದೆ ಎಂದು ಕೂಡ ಹೇಳಲಾಗ್ತದೆ. ಅಷ್ಟೇ ಅಲ್ಲದೆ ಏಕಾಗ್ರತೆ ಮತ್ತು ಗಮನವನ್ನು ಹೆಚ್ಚಿಸುತ್ತದೆ ಎಂದು ಕೂಡ ತಿಳಿಸಲಾಗುತ್ತದೆ. ಹಾಗೂ ಈ ಒಂದು ಸಿಂಧೂರದಲ್ಲಿ ವಿಶೇಷವಾಗಿ ಅರಿಶಿಣ ಮತ್ತು ಶ್ರೀಗಂಧದ ಮರದಿಂದ ಪುಡಿಯನ್ನು ಬಳಸುವುದರಿಂದ ಹಾಗೂ ಇದು ಆಯುರ್ವೇದದ ಪ್ರಕಾರ ಆರೋಗ್ಯಕ್ಕೆ ಹೆಚ್ಚಿನವಾದ ಒಂದು ಲಾಭವನ್ನು ತಂದುಕೊಡುತ್ತದೆ ಎಂದು ಕೂಡ ಹೇಳಲಾಗ್ತದೆ. ಅಷ್ಟೇ ಅಲ್ಲದೆ ಉರಿಯೂತದ ಮತ್ತು ಉತ್ಕರ್ಷ ನಿರೋಧಕ ಗುಣಲಕ್ಷಣಗಳಲ್ಲಿ ಸಮೃದ್ಧವಾಗಿದೆ ಎಂದು ಕೂಡ ಹೇಳಲಾಗ್ತದೆ. ಆದ್ದರಿಂದ ಸಿಂಧೂರವನ್ನು ನೆತ್ತಿಗೆ ಅನ್ವಯಿಸಿದಾಗ ಅದು ತಕ್ಷಣವೇ ಹಿತವಾದ ಪರಿಣಾಮವನ್ನು ನೀಡುತ್ತದೆ ಹಾಗೂ ಒತ್ತಡ ಮತ್ತು ಶಾಖದಿಂದ ಉಂಟಾಗುವ ತಲೆನೋವುಗಳನ್ನು ಕಡಿಮೆ ಮಾಡುತ್ತದೆ ಎಂದು ಕೂಡ ಹೇಳಲಾಗ್ತದೆ. ಈ ಒಂದು ಸಿಂಧೂರವನ್ನು ನಾವು ನಿಯಮಿತವಾಗಿ ಬಳಸುತ್ತಾ ಬಂದರೆ ನಮ್ಮ ಜೀವನದಲ್ಲಿ ಆರೋಗ್ಯದಲ್ಲಿಯೂ ಹಾಗೂ ಧಾರ್ಮಿಕವಾಗಿಯೂ ನಾವು ಜೀವನದಲ್ಲಿ ಉನ್ನತಿಯನ್ನು ಪಡೆಯಬಹುದು ಹಾಗೂ ಪತಿ ಪತ್ನಿಯರ ನಡುವೆ ಉತ್ತಮ ಬಾಂಧವ್ಯ ಬೆಳೆಯುತ್ತದೆ ಎಂದು ಕೂಡ ಹೇಳಲಾಗ್ತದೆ. ಹೌದು ಸ್ನೇಹಿತರೆ, ಈ ಒಂದು ಮಾಹಿತಿ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು
ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಧನ್ಯವಾದಗಳು.